ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 081922601111 ಅಥವಾ 081822680000. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಬಿಹಾರದಲ್ಲಿ ಎನ್ಡಿಎಗೆ ಸಿಕ್ಕ ಅಭೂತಪೂರ್ವ ಗೆಲುವಿಗೆ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ ಬಿವೈ ರಾಘವೇಂದ್ರ, ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ಡಿಎ ಪರವಾಗಿ ಜನ ಆಶೀರ್ವಾದ ಮಾಡಿದ್ದಾರೆ. ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ಎನ್ನುವುದಕ್ಕೆ ಬಿಹಾರ ಚುನಾವಣೆ ಕಣ್ಮುಂದೆ ಇದೆ. 190ಕ್ಕೂ ಹೆಚ್ಚು ಸ್ಥಾನ ಸಿಗುತ್ತದೆ ಎನ್ನುವ ನಿರೀಕ್ಷೆ ಇರಲಿಲ್ಲ. ಹಿಂದುಳಿದ ಅಲ್ಪಸಂಖ್ಯಾತರು ಇರುವ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಮೋದಿಜಿಯವರ ಅಭಿವೃದ್ಧಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಷ್ಟು ವರ್ಷ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿಕೊಂಡು ಬಂದಿದ್ದು ಮತಗಳ್ಳತನದ ಮೂಲಕ ಎನ್ನುವುದು ಸಾಬೀತಾಗಿದೆ. ಮತ ಪರಿಷ್ಕರಣೆ ಸಮಯದಲ್ಲಿ 43 ಲಕ್ಷ ಮತ ಡಿಲೀಟ್ ಆಯಿತು. ಈ ಮೂಲಕ ಇಂತಹ ಮತಗಳ ಮೂಲಕವೇ ಕಾಂಗ್ರೆಸ್ ಗೆಲ್ಲುತ್ತಿತ್ತು ಅನ್ನೋದು ಸಾಬೀತಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ಡಿಎ ಪರವಾಗಿ ಜನ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನಲಿಕ್ಕೆ ಬಿಹಾರ್ ಚುನಾವಣೆ ಒಂದು ಫಲಿತಾಂಶವನ್ನೇ ನಮ್ಮ ಕಣ್ಮುಂದಿದೆ. ನಾವು ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗಿದ್ದಿಲ್ಲ. ಸುಮಾರು 190 ಹತ್ತತ್ರ 2/3 ಮೆಜಾರಿಟಿ ಹತ್ತತ್ರ ನಾವು ಇವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ. ಮತ್ತು ವಿಶೇಷವಾಗಿ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಅಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅವರಿರುವಂಥ ಕ್ಷೇತ್ರದಲ್ಲೂ ಕೂಡ ಎನ್ಡಿಎ ಪರವಾಗಿ, BJP ಪರವಾಗಿ, ನಿತೀಶ್ ಕುಮಾರ್ ಪರವಾಗಿ ಇವು ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆಗೆ ಮೋದಿಜಿಯವ್ರು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಕ್ಕೆ ತಂದೆ ಆದಂಥ ಒಂದು ಹೆಚ್ಚಿನ ಒಂದು ಬೆಂಬಲ ಇವತ್ತು ಬಿಹಾರ ಜನತೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ವಿಶೇಷವಾಗಿ ಇಷ್ಟು ವರ್ಷ ಇವರು ರಾಜ್ಯವನ್ನು ಆಡಳಿತವನ್ನು ಮಾಡ್ಕೊಂಡ್ಬಂದಿದ್ದು, ದೇಶವನ್ನು ಆಡಳಿತ ಮಾಡ್ಕೊಂಡಿದ್ದು ವೋಟ್ ಚೋರಿ ಮುಖಾಂತರ ಅನ್ನೋದು ಪ್ರೂವ್ ಆಗಿದೆ. ಯಾಕೆಂದರೆ ಮೊನ್ನೆ ಚುನಾವಣೆ ಆಯೋಗ ಒಂದು ಸ್ಪೆಷಲ್ ಇಂಟೆನ್ಸಿವ್ ಒಂದು ರೀಕಲೆಕ್ಟ್ ಮಾಡಿದಂಥ ಒಂದು ಪ್ರತಿಫಲ, ವೋಟರ್ ಲಿಸ್ಟನ್ನು ರಿವ್ಯೂ ಮಾಡಿದಂಥ ಪ್ರತಿಫಲ ಸುಮಾರು 43 ಲಕ್ಷ ವೋಟು ಡಿಲೀಟ್ ಆಯಿತು. ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಒಂದೊಂದು ಕ್ಷೇತ್ರಕ್ಕೆ ಡಿವೈಡ್ ಮಾಡಿದ್ರು ಕೂಡ 3-4 ಸಾವಿರ ವೋಟ್ ಆಗುತ್ತೆ. ಈ ಥರ ರಾಜಕಾರಣದಿಂದನೇ ಇವರು ಎಲ್ಲರೂ ಗೆದ್ದು ಬರ್ತಿದ್ರು ಏನೋ ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ. ಹಾಗಾಗಿ ಮುಂದಿನ ಗೆಲುವು ನಮ್ಮದು ನಾಳೆ ಬರುವಂಥ ವೆಸ್ಟ್ ಬೆಂಗಾಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಆ ದಿಕ್ಕಲ್ಲಿ ಒಂದು ದಾಪುಗಳನ್ನು ಇವತ್ತು ಮೋದಿಜಿಯವರ ನೇತೃತ್ವ ಸರ್ಕಾರ ಹೆಜ್ಜೆಯನ್ನು ಇಡುತ್ತೆ. ಸರ್, ಕಾರ್ಯಕರ್ತರು ತುಂಬ ಉತ್ಸಾಹ ಇದೆ ಎಲ್ಲ ಕಡೆ, ನಿಜವಲ್ಲೂ ಅತ್ಯಂತ ಸಂತೋಷ. ಅರೆ ಇವತ್ತು ಉತ್ಸಾಹದಲ್ಲಿ ಒಂದು ಸಂಭ್ರಮಾಚರಣೆ ಆಚರಣೆ ಮಾಡಬೇಕು ಒಂದು ಕಡೆಗೆ ಇನ್ನೊಂದು ಕಡೆಗೆ ಮೊನ್ನೆ ಡೆಲ್ಲಿಲಿ ಇವತ್ತು ನರರಾಕ್ಷಸರ ಒಂದು ಕೃತ್ಯದಿಂದ ಉಗ್ರಗಾಮಿಗಳ ಒಂದು ಚಟುವಟಿಕೆಗಳಿಂದ ಆದಂಥ ಘಟನೆ ಕೂಡ ಒಂದು ಕಡೆ ನೋವಿದೆ. ಇದ್ರ ಮಧ್ಯನೂ ಕೂಡ ಸಹಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ಗೆಲುವಾಗಿದೆ. ಸೊ ನಾವೆಲ್ಲರೂ ಕೂಡ ಉತ್ಸವವನ್ನು ಮಾಡ್ತೀವಿ ಸರ್. ನಾವು ಅದೇ ದೌರ್ಭಾಗ್ಯ, ಯಾಕೆಂದರೆ ಇವ್ರ ಪಿತ್ರಾರ್ಜಿತ ಒಂದು ಆಡಳಿತದ ಒಂದು ಕರ್ಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಕಾಂಗ್ರೆಸ್ದು. ಯಾಕೆಂದರೆ ಇವರು 60-65 ವರ್ಷ ಈ ದೇಶವನ್ನು ಆಡಳಿತ ಮಾಡ್ಕೊತ ಬಂದರು. ವೋಟ್ ತುಷ್ಟೀಕರಣಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ಒಂದು ಕೋಮವನ್ನು ಪ್ರೀತಿ ಮಾಡ್ಕೊತ ಬಂದರು. ಆ ಕೋಮನ್ನು ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರನ್ನೂ ಕೂಡ ಸರಿ ಸಮಾನ ತೆಗೆದುಕೊಂಡು ಹೋಗಬೇಕಾಗಿತ್ತು. ಯಾವುದೇ ಕೋಮಲ್ಲಿ ಏನೇ ಕೆಟ್ಟ ಘಟನೆಗಳು ನಡೆದಾಗ ಅದು ಖಂಡಿಸಬೇಕಾಗಿತ್ತು. ಅರೆ ನಮ್ಮ ಹಿಂದೂಗಳಲ್ಲಿ ನಡೆದಂಥ ಘಟನೆಗಳಿಗೆ ಖಂಡಿಸ್ತಾ ಇದ್ರು. ಆ ರೀತಿಯಂಥ ಅಲ್ಪಸಂಖ್ಯಾತ ಬಂಧುಗಳ ಮಧ್ಯದಲ್ಲಿ ಆದಂಥ ವಿಚಾರಗಳಿದ್ದರೆ ಅದು ಕಂಡ್ಲಿಲ್ಲಂಗೆ ಮುಂದೆ ಹೋಗ್ತಿದ್ದಂಥ ಪ್ರಯತ್ನ ಅದು ಡೆಲ್ಲಿಯಿಂದ ಹಿಡಿದು ಬೆಂಗಳೂರು ಕೂಡ ಆಯಿತು. ಅದು ಪ್ರತಿಫಲ ಇವತ್ತು ನಾವು ಉಣ್ತಾ ಇದ್ದೀವಿ. ಹಾಗಾಗಿ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಇದೆಲ್ಲದೂ ಕೂಡ ಸರಿ ಮಾಡುವಂಥ ಒಂದು ದೊಡ್ಡ ಸವಾಲು ಇವತ್ತು ನಮ್ಮ ಸರ್ಕಾರದ ಮೇಲಿದೆ. ಆ ದಿಕ್ಕಲ್ಲಿ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ. ತಾವೇ ಅಷ್ಟು ಮಾಡಿ
ಅಲ್ಯೂಮಿನಿಯಂ ಸಲ್ಫೇಡು ಬಾಂಬ್ ಬ್ಲಾಸ್ಟಿಗೆ ಉಪಯೋಗಿಸುವಂಥ ಪದಾರ್ಥ ಸುಮಾರು 30 ಕ್ವಿಂಟಲ್ ಸಿಗುತ್ತೆ ಅಂದರೆ 3000 kg ಸಿಗುತ್ತೆ ಅಂದರೆ ನಾಳೆದೇ ಡಿವೈಡೆಡ್ ಇಂಟು ನಂಬರ್ ಆಫ್ ಕಾರಿಗೆ ಡಿವೈಡ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ದೊಡ್ಡ ಒಂದು ಶೆಡ್ ಅಂತ ನಡೆದಿತ್ತು. ಹಾಗಾಗಿ ದೊಡ್ಡ ಒಂದು ಷಡ್ಯಂತ್ರವನ್ನು ತಪ್ಪಿಸುವಂಥ ಕೆಲಸ ಇವತ್ತು ಮೋದಿಜಿಯವ್ರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಅಮಿತ್ ಶಾಜಿಯವ್ರ ಕೈ ಬಳೆ ಹಾಕ್ಕೊಬೇಕು, ರೆಸಿಗ್ನೇಷನ್ ಕೊಡಬೇಕು, ಈ ರೀತಿಯಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದು ಅವರಿಗೆ ಅವ್ರು ಮಾಡ್ತಿರೋಂಥ ಅವಮಾನ. ಈ ರೀತಿಯಂಥ ಹೇಳಿಕೆಯಿಂದನೇ ಇವತ್ತು ನಿಮ್ಮ ರಾಹುಲ್ ಗಾಂಧಿಯವರ ಪರಿಸ್ಥಿತಿ ಇವತ್ತು 9ಕ್ಕಿಂತ ಕೆಳಗಿಳಿದಿರೋದು ಬಿಹಾರ್ನಲ್ಲಿ. ಇನ್ನಾದರೂ ಕೂಡ ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನಲ್ಲಿ ಜನರ ನಂಬಿಕೆಗೆ ತಕ್ಕಂತೆ ಒಂದು ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಿದ್ರೆ ಮುಂದೆ ನಿಮ್ಮ ಭವಿಷ್ಯ ಇರುತ್ತೆ. ಇಲ್ಲಾಂದರೆ ಇವತ್ತೇನು ಬಿಹಾರಲ್ಲಿ ಆಗಿದೆ ನಾಳೆ ದೇಶದಲ್ಲಿ ಆಗುವಂಥ ಪರಿಸ್ಥಿತಿ ಏನು ದೂರ ಇಲ್ಲ ಅಂತ.